ಶಾಂತಿ. ಮುರಳಿಯ ದಿನಾಂಕ 24/7/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಮಹಾಭಾರತ ಯುದ್ಧದಲ್ಲಿ ಹಳೆಯ ವೃಕ್ಷ ಸಮಾಪ್ತಿಯಾಗಲಿದೆ. ಆದ್ದರಿಂದ ಯುದ್ಧಕ್ಕಿಂತ ಮುನ್ನ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಿರಿ. ಪ್ರಶ್ನೆ: ಬಾಬಾರವರಿಗೆ ಮಾತೆಯರ ಸಂಘಟನೆ ಬೇಕು, ಆದರೆ ಆ ಸಂಘಟನೆಯ ವಿಶೇಷತೆ ಏನಿರಬೇಕು? ಉತ್ತರ: ಅಂತಹ ಸಂಘಟನೆ ಇರಬೇಕು, ದೇಹಿ ಅಭಿಮಾನಿಯಾಗಿರುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಅವರಿಗೆ ಪಕ್ಕಾ ನಶೆ ಇರಬೇಕು. ನಾವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಬೇಕು. ಪಾವನ ಪ್ರಪಂಚವನ್ನು ತಯಾರು ಮಾಡಬೇಕು. ಪತಿತರಾಗಬಾರದು. ನಷ್ಟ ಮೋಹ ಗ್ರೂಪ್ ಇರಬೇಕು. ಆಗ ಏನಾದರೂ ಚಮತ್ಕಾರ ಮಾಡಿ ತೋರಿಸಬಹುದು. ಯಾರ ಜೊತೆಗೂ ಮೋಹ ಸೆಳೆತ ಇಟ್ಟುಕೊಳ್ಳಬಾರದು. ಮೋಹದ ಸೆಳೆತ ಬಹಳ ನಷ್ಟ ಮಾಡುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಇದನ್ನು ತಿಳಿದುಕೊಂಡಿದ್ದೀರಾ? ಮಧುರ ಬಾಬಾ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಇಲ್ಲಿ ಬಂದಿದ್ದಾರೆ. ಇದು ಮಕ್ಕಳ ಬುದ್ಧಿಯಲ್ಲಿ ಇದೆ. ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸಬೇಕು. ನಾವು ಆತ್ಮ ಈ ನೆನಪಿನ ಯಾತ್ರೆಯಿಂದ ಪವಿತ್ರರಾಗುತ್ತೇವೆ. ಎಷ್ಟು ಸಹಜ ಉಪಾಯವಿದು. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ? ತಂದೆ 1 ಸೆಕೆಂಡಿನಲ್ಲಿ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ. ಈಗ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ರಾವಣ ರಾಜ್ಯದ ಬಂಧನದಲ್ಲಿ ಇದ್ದಾರೆ. ಈ ಮಾತನ್ನು ತಂದೆ ತಿಳಿದುಕೊಂಡಿದ್ದಾರೆ ಮತ್ತು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ. ಮತ್ತಾರೂ ಸಹ ತಿಳಿದುಕೊಂಡಿಲ್ಲ. ತಾವು ಮಕ್ಕಳಿಗೆ ನಿಶ್ಚಯವಿದೆ, ಬೇಹದ್ದಿನ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ಅಂದಾಗ ಆಂತರಿಕದಲ್ಲಿ ಬಹಳ ಖುಷಿ ಆಗಬೇಕು. ಆತ್ಮನಿಗೆ ಯಾವ ತಂದೆಯನ್ನು ಅರ್ಧಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೇವೆ, ಆ ತಂದೆ ಸಿಕ್ಕಿದ್ದಾರೆ. ದುಃಖದಲ್ಲಿ ತಂದೆಯನ್ನು ಸ್ಮರಣೆ ಮಾಡುತ್ತಿರುತ್ತಾರೆ. ತಾವು ಸಹ ಸ್ಮರಣೆ ಮಾಡುತ್ತಿದ್ದೀರಿ. ಈಗ ತಾವು ದುಃಖಿಗಳಾಗಿ ಸ್ಮರಣೆ ಮಾಡುವುದಿಲ್ಲ. ಪೂರ್ತಿ ಪ್ರಪಂಚ ಯಾವ ತಂದೆಯನ್ನು ಸ್ಮರಿಸುತ್ತದೆ, ಆ ತಂದೆ ಈಗ ಬಂದಿದ್ದಾರೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಾ? ಬಾಬಾರವರು ಬಾರಿಗೂ ತಿಳಿಸುತ್ತಾರೆ, ಯಾವಾಗ ತಾವು ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ತಿಳಿದುಕೊಳ್ಳಿ, ನಾನು ಆತ್ಮನಾಗಿದ್ದೇನೆ. ಬಾಬಾರವರು ಪರಮಧಾಮದಿಂದ ಬಂದಿದ್ದಾರೆ ನಾವು ಮಕ್ಕಳಿಗೆ ಓದಿಸಲು. ಕಲ್ಪವೂ ತನ್ನ ಪ್ರತಿಜ್ಞೆಯ ಅನುಸಾರವಾಗಿ ತಂದೆ ಬರುತ್ತಾರೆ. ಬಾಬಾರವರ ಈ ಪ್ರತಿಜ್ಞೆ ಇದೆ, ಯಾವಾಗ ನೀವು ಕರೆಯುತ್ತೀರಾ ಮತ್ತು ಅರ್ಧಕಲ್ಪ ಯಾವಾಗ ಪೂರ್ತಿಯಾಗುವುದು, ಅಂದರೆ ದ್ವಾಪರ ಕಲಿಯುಗ ಪೂರ್ತಿಯಾಗುವುದು, ಆಗ ನಾನು ಬರಬೇಕಾಗುವುದು. ಕಲಿಯುಗದ ನಂತರ ಸತ್ಯಯುಗ ಬರುತ್ತೆ ಅಂದಾಗ ನಾನು ಬರಬೇಕಾಗುವುದು. ಕೇವಲ ತಾವು ಮಕ್ಕಳಿಗಷ್ಟೇ ಇದು ಗೊತ್ತು, ಇದು ಸಂಗಮ ಯುಗ ಆಗಿದೆ. ಬಾಬಾರವರು ಬಂದಿದ್ದಾರೆ. ತಾವು ಮಕ್ಕಳು ಸಹ ಸರ್ವಿಸ್ ಮಾಡುತ್ತೀರಾ. ಪ್ರತಿದಿನ ಪರಿಚಯ ಕೊಡುತ್ತಿರುತ್ತೀರಾ. ಬಾಬಾರವರ ಪರಿಚಯ ಎಲ್ಲರಿಗೂ ಸಿಗುವುದು. ಇಲ್ಲಿ ಕುಳಿತಿದ್ದೀರಾ, ತಾವು ತಿಳಿದುಕೊಂಡಿದ್ದೀರಾ. ಶಿವ ತಂದೆಯೂ ಸಹ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ, ಕಲ್ಪದ ಮೊದಲಿನಂತೆ. ಇದನ್ನು ಮರೆಯಬಾರದು. ಮಾಯೆ ಆ ರೀತಿ ತಂದೆಯ ನೆನಪನ್ನು ಮರೆಸುತ್ತದೆ. ಆದ್ದರಿಂದ ಪತಿತರಿಂದ ಪಾವನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಬೇಕು. ತಾವು ತಿಳಿದುಕೊಂಡಿದ್ದೀರಾ, ಸರ್ವರ ಸದ್ಗತಿದಾತ ಒಬ್ಬ ಸದ್ಗುರುವಾಗಿದ್ದಾರೆ. ಸಿಕ್ಕರೂ ಸಹ ಗಾಯನ ಮಾಡುತ್ತಾರೆ ಸತ್ ಶ್ರೀ ಅಕಾಲ್ ಎಂದು. ಪತಿತ ಪಾವನ ತಂದೆಗೆ ಸದ್ಗುರು ಎಂದು ಹೇಳಲಾಗುವುದು. ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು ಆತ್ಮ ಕರೆಯುತ್ತದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಇಲ್ಲಿ ಬಂದಿದ್ದೇವೆ ಸನ್ಮುಖದಲ್ಲಿ ತಂದೆಯ ಮಿಲನ ಮಾಡಲು. ದೊಡ್ಡ ವ್ಯಕ್ತಿಗಳು ಪರಸ್ಪರದಲ್ಲಿ ಮಿಲನ ಮಾಡಲು ಹೋಗುತ್ತಾರೆ. ಅವರಿಗೆಷ್ಟು ಮಹಿಮೆ ಆಗತ್ತೆ. ಧೂಮ್ ಧಾಮ್ ಆಗಿ ಆಚರಣೆ ಮಾಡ್ತಾರೆ. ಬ್ಯಾಂಡ್ ಅದೆಲ್ಲ ಬಜಿಸ್ತಾರೆ. ಖುಷಿಯ ಒಂದು ಸಂದರ್ಭವನ್ನು ಮಾಡಿಕೊಳ್ತಾರೆ. ಖುಷಿಗೋಸ್ಕರ ಅದೆಲ್ಲ ಮಾಡ್ತಾರೆ. ಬಾಬಾರವರು ಗುಪ್ತ ವೇಷದಲ್ಲಿ ಬಂದಿದ್ದಾರೆ.
ತಾವು ತಿಳಿದುಕೊಂಡಿದ್ದೀರಾ, ನಾವಾತ್ಮರು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಪ್ರಯಾಣಿಕರಾಗಿ ಬಂದಿದ್ದೇವೆ ಪಾತ್ರ ಮಾಡಲು. ಒಂದೊಂದು ಅಕ್ಷರವನ್ನು ತಂದೆ ತಿಳಿಸುತ್ತಾರೆ. ಪ್ರಪಂಚದವರ್ಯಾರೂ ತಿಳಿದುಕೊಂಡಿಲ್ಲ. ತಾವು ತಂದೆಯಿಂದ ಕೇಳುತ್ತಿದ್ದೀರಾ. ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು. ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರಾ ಈ ಕರ್ಮಕ್ಷೇತ್ರದಲ್ಲಿ. ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಶಬ್ದದ ಪ್ರಪಂಚದಲ್ಲಿ ಬಂದಿದ್ದೇವೆ. ನಾವು ಶಾಂತಿಧಾಮದ ನಿವಾಸಿಗಳು. 84 ಜನ್ಮಗಳ ಪಾತ್ರವನ್ನು ಇಲ್ಲಿ ಅಭಿನಯಿಸುತ್ತೇವೆ. ಕೊನೆಗೆ ಇದು ಅಂತಿಮ ಸಮಯವಾಗಿದೆ ಅಂದಾಗ ತಂದೆ ಬಂದಿದ್ದಾರೆ ಹಳೆಯ ಸೃಷ್ಟಿಯನ್ನು ಹೊಸದನ್ನಾಗಿ ಮಾಡಲು. ಇದನ್ನು ನೀವು ತಿಳಿದುಕೊಂಡಿದ್ದೀರಾ. ಚಿತ್ರಗಳು ಸಹ ಸ್ಪಷ್ಟವಾಗಿವೆ. ಶಿವ ತಂದೆ ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಈ ರೀತಿಯೆಲ್ಲ ಶ್ರೀಕೃಷ್ಣನ ಮೂಲಕ ಅಥವಾ ವಿಷ್ಣುವಿನ ಮೂಲಕ ಸ್ಥಾಪನೆ ಮಾಡುತ್ತಾರೆ ಎಂದಲ್ಲ. ಬಾಬಾ ಬಂದಿರುವುದೇ ಬ್ರಹ್ಮರವರ ಮೂಲಕ ಸ್ವರ್ಗವನ್ನು ರಚಿಸಲು. ತಂದೆ ಬಂದಿರುವುದು ಸಹ ಸಾಧಾರಣ ತನುವಿನಲ್ಲಿ. ಇದಾಗಿದೆ ಪತಿತ ಪ್ರಪಂಚ. ಒಬ್ಬರೂ ಸಹ ಪಾವನರು ಇಲ್ಲಿ ಇಲ್ಲ. ಮೊದಲ ನಂಬರಿನ ಲಕ್ಷ್ಮೀನಾರಾಯಣರು ಸಹ ಈಗ ಪತಿತರಾಗಿದ್ದಾರೆ. ಅಂದರೆ ಮತ್ತೆ ಪುರುಷಾರ್ಥ ಮಾಡಿದ್ದಾರೆ. ಬ್ರಹ್ಮ ಬಾಬಾ ಪಾವನರಾಗಿದ್ದಾರೆ. ಯಾರು ಪಾವನರಾಗಿದ್ದರೂ ಅವರೇ ಪತಿತರಾಗಿದ್ದಾರೆ. ಪೂರ್ತಿ ಮನೆತನದ ಸಹಿತವಾಗಿ ತಾವು ತಿಳಿದುಕೊಂಡಿದ್ದೀರಾ, ನಾವು ಏನು ದೈವಿ ಧರ್ಮದವರಾಗಿದ್ದೆವು, ಈಗ ಶೂದ್ರ ಧರ್ಮದವರಾಗಿದ್ದೇವೆ. ಬಲೆ ಅಮೇರಿಕಾ ಮುಂತಾದ ದೇಶಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿರಬಹುದು, ಆದರೆ ಸತ್ಯಯುಗದ ಮುಂದೆ ಅಮೇರಿಕಾ ಏನೂ ಇಲ್ಲ. ಇದೆಲ್ಲ ಅಂತಿಮದಲ್ಲಿ ತಯಾರಾಗಿರುವಂತಹದ್ದು. ಅರ್ಧ ಕಲ್ಪದ ಆಡಂಬರ ಆಗಿದೆ. ವಿನಾಶವಂತೂ ಆಗಲೇಬೇಕು. ನೀವು ಮಕ್ಕಳಿಗೆ ತುಂಬ ನಶೆ ಇರಬೇಕು. ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರಿಗೆ ನಾವು ಮಕ್ಕಳಾಗಿದ್ದೇವೆ ಅಂದಾಗ ನೆನಪೇ ಮಾಡಲಿಲ್ಲವೆಂದರೆ ಎಷ್ಟು ವಂಡರ್. ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ. ತಾವು ಮಕ್ಕಳು ಈಗ ಈ ರೀತಿ ಹೇಳುತ್ತೀರಾ, ಬಾಬಾ ಮಾಯೆ ನಮ್ಮನ್ನು ನೆನಪು ಮಾಡಲು ಬಿಡುವುದಿಲ್ಲ ಎಂದು. ಅರೆ, ಬಾಬಾರವರು ನಿಮಗೆ 21 ಜನ್ಮಗಳಿಗಾಗಿ ಆಸ್ತಿ ಕೊಡುತ್ತಾರೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರನ್ನು ತಾವು ನೆನಪು ಮಾಡಲು ಸಾಧ್ಯವಿಲ್ಲವಾ? ಪ್ರಜೆಗಳು ಸಹ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಅಲ್ವಾ? ಎಲ್ಲರೂ ಸುಖಿಗಳಾಗಿರುತ್ತಾರೆ. ಈಗಂತೂ ಎಲ್ಲರೂ ದುಃಖಿಗಳಾಗಿದ್ದಾರೆ. ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ಎಲ್ಲರಿಗೂ ಹಗಲು ರಾತ್ರಿ ಚಿಂತೆ ಇರುತ್ತೆ. ಯುದ್ಧ ಆಯಿತು ಅಂದರೆ ಎಷ್ಟು ಶರೀರ ಬಿಡ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ಮಹಾಭಾರತ ಯುದ್ಧದ ಪ್ರಸಿದ್ಧಿಯೂ ಇದೆ. ಆದರೆ ಅದರಲ್ಲಿ ಏನಾಗಿತ್ತು ಎಂಬುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಮಗೆ ತಂದೆ ಬುದ್ಧಿಯಲ್ಲಿ ಈ ಜ್ಞಾನವನ್ನು ಕೂರಿಸಿದ್ದಾರೆ. ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ಶರೀರ ಬಿಟ್ಟರು. ಎಷ್ಟು ದೊಡ್ಡ ಮನುಷ್ಯ ಸೃಷ್ಟಿ ಇದೆ. ಆತ್ಮರ ವೃಕ್ಷವಿದೆ. ವೃಕ್ಷ ಮೊದಲು ಹೊಸದಿರತ್ತೆ, ಅನಂತರ ಯಾವಾಗ ಹೊಸದಿರುತ್ತೆ ಆಗ ಚಿಕ್ಕದಿರುತ್ತೆ, ಅನಂತರ ವೃದ್ಧಿ ಆಗುತ್ತಾ ಹೋಗುವುದು. ತಾವು ತಿಳಿದುಕೊಂಡಿದ್ದೀರಾ, ಯಾವಾಗ ಮೊದಲು ದೈವಿ ಧರ್ಮವಿತ್ತು ಆಗ ಎಷ್ಟು ಚಿಕ್ಕ ವೃಕ್ಷವಿತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಈಗ ಎಷ್ಟು ವೆರೈಟಿ ಧರ್ಮಗಳಿವೆ. ಈ ಮಹಾಭಾರತ ಯುದ್ಧದ ಮೂಲಕ ಎಲ್ಲ ವಿನಾಶವಾಗಲಿದೆ. ಆದರೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ. ಬಲೆ ಹೇಳುತ್ತಾರೆ ಅದೇ ಯುದ್ಧ ಇದು ಎಂದು. ಆದರೆ ಅದರಿಂದ ಏನಾಗಲಿದೆ ಇದು ಗೊತ್ತಿಲ್ಲ. ತಾವು ಈಗ ಪ್ರಕಾಶದಲ್ಲಿ ಇದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ವಿನಾಶವಂತೂ ಆಗಲೇಬೇಕು. ಆದ್ದರಿಂದ ಮಹಾಭಾರತ ಯುದ್ಧಕ್ಕಿಂತ ಮುನ್ನ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ. ಮಾತಂತೂ ತುಂಬ ಸಹಜವಾಗಿದೆ. ಪವಿತ್ರರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಬಹಳಷ್ಟು ಜನ ಮಕ್ಕಳ ಮೇಲೆ ಅತ್ಯಾಚಾರವಾಗುತ್ತದೆ. ತಾವು ಮಾತೆಯರ ಸಂಘಟನೆ ಇರಬೇಕು. ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡಲು ತಮ್ಮ ಸಂಘಟನೆ ಮಾಡಿಕೊಳ್ಳಬೇಕು. ಆದರೆ ದೇಹಿ ಅಭಿಮಾನಿಗಳು ಅವಶ್ಯವಾಗಿ ಆಗಬೇಕಾಗುವುದು. ಅವಶ್ಯವಾಗಿ ನಾವು ಪಾವನರಾಗಬೇಕು ಎಂಬ ಪಕ್ಕಾ ನಶೆ ಇರಬೇಕು. ಆ ರೀತಿ ನಶೆಯಲ್ಲಿರುವಂತಹವರೇ ಅನ್ಯರಿಗೆ ತಿಳಿಸಲು ಸಾಧ್ಯ. ನಾವು ತಂದೆಯನ್ನು ನೆನಪು ಮಾಡುತ್ತೇವೆ, ಪವಿತ್ರರಾಗಿರುತ್ತೇವೆ, ಪಕ್ಕಾ ಪ್ರತಿಜ್ಞೆ ಮಾಡಬೇಕು.
ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು. ಈ ನಶೆ ಇರಬೇಕು. ನಾವು ರಚಯಿತ ತಂದೆ ಮತ್ತು ರಚನೆಯ ಚಕ್ರವನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ತಂದೆಯಿಂದ ಹೊಸ ಪ್ರಪಂಚ ಸತ್ಯಯುಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನಾವು 84 ಜನ್ಮ ಹೇಗೆ ಪಡೆಯುತ್ತೇವೆ ಎಂಬುದನ್ನು ತಂದೆ ತಿಳಿಸುತ್ತಿರುತ್ತಾರೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪ ನಷ್ಟವಾಗುವುದು. ಅವಶ್ಯವಾಗಿ ಪಾವನರಾಗಬೇಕು. ಪಾವನರು ಎಂದರೆ ಅರ್ಥ ಪವಿತ್ರರು. ಕಾಮ ಮಹಾಶತ್ರುವಾಗಿದೆ. ನಾವು 84 ಜನ್ಮಗಳ ಚಕ್ರ ಪೂರ್ಣ ಮಾಡಿದ್ದೇವೆ. ಈಗ ತಂದೆಯಿಂದ ಆಸ್ತಿ ಪಡೆಯಬೇಕು. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ಇಲ್ಲಂತೂ ಬಂದಿದ್ದೀರಾ ರಿಫ್ರೆಶ್ ಆಗಲು. ನನ್ನನ್ನು ನೆನಪು ಮಾಡಿ, ಆಗ 21 ಜನ್ಮಗಳ ಆಸ್ತಿ ಪಡೆದುಕೊಳ್ಳುತ್ತೀರಾ. ಯಾರಲ್ಲೂ ಮೋಹದ ಸೆಳೆತ ಇರಬಾರದು. ನಷ್ಟ ಮೋಹ ಆಗಬೇಕು. ಈ ಶರೀರದಲ್ಲಿಯೂ ಸಹ ಮೋಹ ಇರಬಾರದು. ಇದಂತೂ ಹಳೆಯ ಚರ್ಮವಾಗಿದೆ. ಆದರೆ ಇದನ್ನು ಸಂಭಾಲನೆ ಮಾಡಿ ಇಟ್ಟುಕೊಳ್ಳಬೇಕು. ಈ ವಿದ್ಯಾಭ್ಯಾಸ ಮಾಡಲು ಕಷ್ಟ ಆಗತ್ತೆ, ಪ್ಯಾಚಸ್ ಅಂತೂ ಆಗತ್ತೆ. ಅಂದರೆ ಈ ಶರೀರಕ್ಕೆ ಒಂದಲ್ಲ ಒಂದು ಕಾಯಿಲೆ ಬರೋದು, ಏನೋ ಒಂದು ಆಗ್ತಿರತ್ತೆ. ಆದರೂ ಸಂಭಾಲನೆ ಮಾಡಬೇಕು ಅಂತಾರೆ ಬಾಬಾ. ನೀವು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಸಡಿಲವಾಗಿರುವಂತಹ ಶರೀರ ಇದು. ಇದಕ್ಕೆ ಏನಾದರೂ ಆಗ್ತಾನೆ ಇರುತ್ತೆ. ದುಃಖವು ಆತ್ಮನಿಗೆ ಆಗುವುದು. ತಾವು ತಿಳಿದುಕೊಂಡಿದ್ದೀರಾ, ಈಗ ಈ ಶರೀರವನ್ನು ನಾವು ಬಿಡಬೇಕು. ಯೋಗ ಬಲದಿಂದ ಇದನ್ನು ಸಂಭಾಲನೆ ಮಾಡಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಅಷ್ಟೇ. ಬೇರೆ ಯಾವುದೇ ಲೌಕಿಕ ಸಂಬಂಧಿಕರ ನೆನಪು ಸಹ ಬರಬಾರದು. ನಾನು ದೇಹ ಅಲ್ಲ, ಆತ್ಮನಾಗಿದ್ದೇನೆ. ಬಾಬಾ ಹೇಳುತ್ತಾರೆ, ನಾನು ನೀವು ಆತ್ಮರಿಗೆ ಆಸ್ತಿ ಕೊಡಲು ಬಂದಿದ್ದೇನೆ. ಆತ್ಮ ಪವಿತ್ರವಾದಾಗ ಶರೀರವೂ ಸಹ ಚೆನ್ನಾಗಿರುವುದು ಸಿಗುತ್ತದೆ. ತಾವು ತಿಳಿದುಕೊಂಡಿದ್ದೀರಾ, ಈಗ ನಾವು ಆತ್ಮ ಪಾವನರಾಗಬೇಕಾಗಿದೆ. ನಾವು ಪಾವನರಾಗಿದ್ದಾಗ ಲಕ್ಷ್ಮೀನಾರಾಯಣರಂತೆ ಇದ್ದೆವು. ಈ ಲಕ್ಷ್ಮೀನಾರಾಯಣ 84 ಜನ್ಮಗಳನ್ನು ಪಡೆದುಕೊಂಡಿದ್ದಾರೆ. ಪೂರ್ತಿ ಸೂರ್ಯವಂಶಿ ಮನೆತನ 84 ಜನ್ಮ ಪಡೆದಿದ್ದಾರೆ. ಚಂದ್ರವಂಶಕ್ಕೋಸ್ಕರ 84 ಜನ್ಮ ಎಂದು ಹೇಳುವುದಿಲ್ಲ. ಯಾರು ಸೂರ್ಯವಂಶದಲ್ಲಿ ಮೊಟ್ಟ ಮೊದಲು ದಾಸದಾಸಿ ಆಗುತ್ತಾರೆ, ಅವರು ಮತ್ತೆ ತ್ರೇತಾದಲ್ಲಿ ಸ್ವಲ್ಪ ಪದವಿ ಪಡೆದುಕೊಳ್ಳುತ್ತಾರೆ. ಅವರಿಗೆ 84 ಜನ್ಮ ಎಂದು ಹೇಳಬಹುದು. ರಾಜ, ರಾಣಿ, ಪ್ರಜೆಗಳು, ಯಾರೆಲ್ಲ ದಾಸದಾಸಿಯರು, ಅವರೆಲ್ಲ ಸೂರ್ಯವಂಶದಲ್ಲಿ ಯಾರು ಬರುತ್ತಾರೆ ಅವರೇ 84 ಜನ್ಮ ಪಡೆಯುತ್ತಾರೆ. ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ನಾವು 84 ಜನ್ಮ ಹೇಗೆ ಪಡೆಯುತ್ತೇವೆ? ವಿಚಾರ ಸಾಗರ ಮಂಥನ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ನಡೆಯುತ್ತಾ ತಿರುಗಾಡುತ್ತಾ ತಿಳಿದುಕೊಳ್ಳಿ, ನಾವು ಬಾಬಾರವರಿಗೆ ಮಕ್ಕಳಾಗಿದ್ದೇವೆ. ಯಾರೇ ಸಿಕ್ಕಿದರೂ ಅವರಿಗೆ ಬಾಬಾರವರ ಪರಿಚಯ ಕೊಡಬೇಕು. ಈ ಚಿತ್ರಗಳಲ್ಲಿ ಪೂರ್ತಿ ಜ್ಞಾನವಿದೆ, ಎಲ್ಲವನ್ನು ತಿಳಿಸಬೇಕು. ಬಾಬಾ ಬಂದಿದ್ದಾರೆ ಬ್ರಹ್ಮರವರ ತನುವಿನಲ್ಲಿ. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಅಲ್ವಾ? ನಾವು ಕೇಸು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ನಮ್ಮನ್ನು ಮಾಲೀಕರನ್ನಾಗಿ ಮಾಡಲು ಶಿವ ತಂದೆ ಬಂದಿದ್ದಾರೆ. ಎಲ್ಲ ಆತ್ಮರ ತಂದೆ ಅವರೊಬ್ಬರಾಗಿದ್ದಾರೆ. ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ತಮ್ಮ ತಮ್ಮ ಕಾರ್ಡನ್ನು ಸಹ ತೋರಿಸಬಹುದು. ಎಲ್ಲಾದರೂ ಆಫೀಸ್ಗಳಲ್ಲಿ ಹೋಗ್ತೀರಾ, ಆಗ ಕಾರ್ಡ್ ಕೊಡಿ. ವಿಸಿಟಿಂಗ್ ಕಾರ್ಡಲ್ಲಿ ಬ್ರಹ್ಮಕುಮಾರೀಸು, ಬಾಬ್ರವ್ರದ್ದು ಸಂಸ್ಥೆಯ ಹೆಸರು, ಅಡ್ರೆಸ್ಸು ಅದೆಲ್ಲ ಬರೆದಿರುವಂತಹ ಕಾರ್ಡ್ ಇರಬೇಕು. ಆದರೆ ಯಾರು ತಿಳಿದುಕೊಳ್ಳುವುದೇ ಇಲ್ಲ ಇವರು BKS ಏನಾಗಿದ್ದಾರೆ ಯಾರು ಎಂದು. ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ. ಸರ್ಕಾರದವರಿಗೂ ಸಹ ತಾವು ತಿಳಿಸಬೇಕು, ನಮ್ಮದು ಇದು ಪರಿವಾರವಾಗಿದೆ. ತಂದೆ ಮತ್ತು ತಾತ, ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ, ಬಾಪ್ ದಾದಾ ಇದ್ದಾರೆ. ತಂದೆಯ ಮೂಲಕ ತಾತನ ಆಸ್ತಿ ಪಡೆಯುತ್ತಿದ್ದೇವೆ. ಇದು ನೆನಪಿದ್ದರೂ ಸಹ ಖುಷಿಯಾಗಿರುವುದು. ಈ ನೆನಪಿಟ್ಕೊಳ್ಳೋದ್ರಿಂದ ಖುಷಿ ಇರಬೇಕು ಅಂತಾರೆ ಬಾಬಾ. ಆಸ್ತಿಯಂತೂ ತಾತನದು. ಮೊಮ್ಮಕ್ಕಳಿಗೆ ಹಕ್ಕಿದೆ ಅಲ್ವಾ, ಪೂರ್ತಿ
ಭಾಗ ಹಂಚ್ಕೊಳ್ತಾರೆ ಅಲ್ವಾ. ಈಗ ಬಾಬ್ರವರ ಆಸ್ತಿ ಪೂರ್ತಿ ಶಿವ ತಂದೆಯ ಆಸ್ತಿ ನಾವು ಮಕ್ಕಳಿಗೆ ಸಿಗುವಂತಹದ್ದಿದೆ. ತಾವು ಸಹ ತಿಳಿದುಕೊಂಡಿದ್ದೀರಾ, ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ನಾವು ಆಸ್ತಿ ಪಡೆಯುತ್ತಿದ್ದೇವೆ. ಇದನ್ನು ನೆನಪಿಟ್ಟುಕೊಳ್ಳಬೇಕು. ವಿದ್ಯಾಭ್ಯಾಸ ಮಾಡಬೇಕು, ಓದಬೇಕು ಮತ್ತು ಓದಿಸಬೇಕು. ಇದು ತಂದೆಯ ಕರ್ತವ್ಯವಾಗಿದೆ, ಮಕ್ಕಳ ಪಾಲನೆ ಮಾಡುವಂತಹದ್ದು. ಎಲ್ಲಿಯವರೆಗೆ ಕುಮಾರ ಕುಮಾರಿ ಬಾಲಿಗಾಗೋದಿಲ್ಲ, ಅಂದರೆ ಯೌವನಾವಸ್ಥೆಯವರೆಗೂ ಬರೋದಿಲ್ಲ, ಅಲ್ಲಿಯವರೆಗೆ ತಂದೆಯೇ ಮಕ್ಕಳ ಸಂಭಾಲನೆ ಮಾಡುತ್ತಾರೆ. ಮಕ್ಕಳ ಕೆಲಸ ಆಗಿರುತ್ತೆ ವಿದ್ಯಾಭ್ಯಾಸ ಮಾಡುವುದು, ಓದಿ ತಮ್ಮ ಕಾಲುಗಳ ಮೇಲೆ ನಿಂತುಕೊಳ್ಳಬೇಕಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ಬಾಬಾ ನಮಗೆ ಓದಿಸುತ್ತಿದ್ದಾರೆ 21 ಜನ್ಮಗಳಿಗಾಗಿ. ಮತ್ತು ನಾವು ನಮ್ಮ ಕಾಲ ಮೇಲೆ ನಿಂತುಕೊಳ್ತೇವೆ. ಎಷ್ಟು ವಿದ್ಯಾಭ್ಯಾಸ ಮಾಡುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ತಾವು ಸ್ವಯಂ ಹೇಳುತ್ತೀರಾ, ನಾವು ಇಲ್ಲಿ ಬಂದಿದ್ದೇವೆ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ಆಗಲು. ಇದು ಸತ್ಯನಾರಾಯಣನ ಕತೆ ಆಗಿದೆ ಅಲ್ವಾ. ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀನಾರಾಯಣ 84 ಜನ್ಮ ಹೇಗೆ ಪಡೆದರೆಂದು. ರಾಧೆಯ ಭಕ್ತರು ಹೇಳುತ್ತಾರೆ ರಾಧೆ ಆಜೀರ್ ಅಜೂರ್ ಇದ್ದಾರೆಂದು. ಎಲ್ಲಿ ನೋಡಿದ್ರೆ ಅಲ್ಲಿ ರಾಧೆಯೇ ರಾಧೆ ಎಂದು. ಶ್ರೀಕೃಷ್ಣನೇ ಅವರ ಭಕ್ತರು ಹೇಳ್ತಾರೆ ಕೃಷ್ಣನೇ ಕೃಷ್ಣ ಅಂತ. ಶಿವನ ಭಕ್ತರು ಹೇಳ್ತಾರೆ ಎಲ್ಲಿ ನೋಡಿದ್ರು ಶಿವನೇ ಶಿವ ಎಂದು. ಬಾಬಾ ಹೇಳ್ತಾರೆ ಏನು ಮಾಡಿದ್ದಾರೆ ನೋಡಿ, ಯಾರಿಗೇನು ಬರುತ್ತೆ ಅದೇ ಹೇಳ್ತಾರೆ. ಈಶ್ವರ, ರಾಧೆ, ಕೃಷ್ಣ ಎಲ್ಲ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಇದೆಲ್ಲ ಈಶ್ವರನ ರೂಪ ಎಂದು ಹೇಳುತ್ತಾರೆ. ಭಗವಂತ ಈ ರೂಪವನ್ನು ಧರಿಸಿ ಬಂದಿದ್ದಾರೆ. ಎಲ್ಲಿ ನೋಡಿದರಲ್ಲಿ ಭಗವಂತ ನೀವೇ ನೀವು, ಬಿಲ್ಕುಲ್ ಬುದ್ಧಿಹೀನರಿದೆಲ್ಲ ಹೇಳುವಂಥವ್ರು. ಸರ್ವವ್ಯಾಪಿ ಅಂತ ಹೇಳ್ತಾರಲ್ವ, ಎಲ್ಲ ಕಡೆ ಭಗವಂತ ಹೇಗಿರ್ಲಿಕ್ಕೆ ಸಾಧ್ಯ, ವಿಚಾರನೂ ಮಾಡುವುದಿಲ್ಲ. ಇದಾಗಿದೆ ವಿಕಾರಿ ಪತಿತ ಪ್ರಪಂಚ. ಸತ್ಯಯುಗವಾಗಿದೆ ನಿರ್ವಿಕಾರಿ ಪಾವನ ಪ್ರಪಂಚ. ನಿರ್ವಿಕಾರಿ ಪ್ರಪಂಚದ ಅರ್ಥವಾಗಿದೆ ಸ್ವರ್ಗ. ಹೇಳುತ್ತಾರೆ ಅಲ್ಲಿ ಮಕ್ಕಳಂತೂ ಇರ್ತಾರಲ್ವಾ ಎಂದು, ಅಲ್ಲಿ ಹೇಗೆ ಜನ್ಮವಾಗತ್ತೆ ಎಂದು. ಅಷ್ಟೇ ಪ್ರಶ್ನೆಗಳು ಕೇಳ್ತಿರ್ತಾರೆ ಈ ರೀತಿ ಎಲ್ಲ. ಹೇಳ್ತಾರೆ ಮಕ್ಕಳ ಜನ್ಮನೇ ಆಗಲಿಲ್ಲ ಅಂದರೆ ಮತ್ತೆ ಸೃಷ್ಟಿ ಹೇಗೆ ನಡೆಯುತ್ತೆ ಎಂದು. ಪ್ರತಿ ವರ್ಷ ಜನಸಂಖ್ಯೆ ಎಷ್ಟು ತಯಾರಾಗ್ತಾ ಇರುತ್ತೆ, ಎಷ್ಟು ಜಾಸ್ತಿ ಮನುಷ್ಯರಾಗ್ತಾನೆ ಇರ್ತಾರೆ. ಇದನ್ನು ಹೇಳೋದಿಲ್ಲ, ಎಷ್ಟು ಜನ ಸತ್ರು ಅಂತ ಹೇಳೋದಿಲ್ಲ. ನೀವು ಮಕ್ಕಳು ಮೊದಲು ನಿಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು. ನಾನು ಆತ್ಮ ಆಗಿದ್ದೇನೆ, ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಕೊಳ್ಳಿ. ಬಾಬಾರವರನ್ನು ನೆನಪು ಮಾಡಿ. ಅಂತಿಮ ಕಾಲದಲ್ಲಿ ಯಾರು ಬಾಬರವರನ್ನು ನೆನಪು ಮಾಡುತ್ತಾರೆ ಅವರೇ ಅಂತಿಮತಿ ಸೋಗತಿ ಹೊಂದುತ್ತಾರೆ. ಅಂತಿಮದ ಸ್ಥಿತಿಯಲ್ಲಿ ಗೊತ್ತಾಗತ್ತೆ. ಈಗ ನಾರಾಯಣನನ್ನು ಸ್ಮರಿಸುವಂತಹ ಅಕ್ಷರ ಅಂತೂ ಸುಳ್ಳು ಬರೆದಿದ್ದಾರೆ. ನಾರಾಯಣನನ್ನೆಲ್ಲ ಸ್ಮರಿಸುವಂಥದ್ದು ಶಿವಬಾಬರವರನ್ನು. ಅಂತಿಮ ಕಾಲದಲ್ಲಿ ಶಿವ ತಂದೆಯನ್ನು ಸ್ಮರಿಸಬೇಕು. ಅದೇ ಚಿಂತೆಯಲ್ಲಿ ಬಾಬರವರ ಸ್ಮರಣೆಯಲ್ಲಿ ಯಾರಿದ್ದು ಶರೀರ ಬಿಡುತ್ತಾರೆ ಅವರು ಸ್ವರ್ಗದ ನಾರಾಯಣ ಆಗುತ್ತಾರೆ. ಅಂತಿಮ ಕಾಲದಲ್ಲಿ ನಾರಾಯಣನನ್ನು ಸ್ಮರಿಸಿ ಅಂತ ಯಾಕೆ ಹೇಳ್ತಾರೆ? ತಿಳ್ಕೊಳ್ತಾರೆ ಶ್ರೀಕೃಷ್ಣ ಜ್ಞಾನ ಕೊಟ್ಟಿದ್ರು ಅಂದಾಗ ಶ್ರೀಕೃಷ್ಣನನ್ನು ಸ್ಮರಿಸ್ಬೇಕಲ್ವಾ, ಅದಕ್ಕೆ ತಿಳ್ಕೊಳ್ತಾರೆ. ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ. ನಾರಾಯಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ. ಬಲೆ ರಾಧೆಯ ಜಯಂತಿಯಲ್ಲಿದೆ, ಕೃಷ್ಣನ ಜಯಂತಿ ಆಚರಿಸ್ತಾರೆ. ಮತ್ತು ರಾಧೆಯ ಜಯಂತಿಯಲ್ಲಿ ಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ. ನಾರಾಯಣಂದು ಎಲ್ಲಿ? ವಿಶ್ವದ ರಾಜ ರಾಣಿ ಲಕ್ಷ್ಮೀನಾರಾಯಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ಇದ್ದಾರೆ ಅಲ್ವಾ. ಎಲ್ಲಿ ಹೋದ್ರು ಹೇಳ್ತಾರೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು. ಬ್ರಹ್ಮರವರ ಮುಖವಂಶಾವಳಿ ಆಗಿದ್ರು ಅಲ್ವಾ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಬ್ರಹ್ಮರವರ ಮೂಲಕ ಶಿವ ತಂದೆ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಬ್ರಾಹ್ಮಣ ಧರ್ಮ ಬ್ರಹ್ಮರವರು ರಚಿಸಿಲ್ಲ, ಆದರೆ ಶಿವ ತಂದೆ ರಚಿಸಿದ್ದಾರೆ. ಈಗ ಇವರು ಬ್ರಹ್ಮ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಹಳೆಯ ಶರೀರದಲ್ಲಿರುತ್ತಾ ವಿದ್ಯಾಭ್ಯಾಸವನ್ನು ಓದಿ 21 ಜನ್ಮಗಳ ಸಂಪಾದನೆ ಮಾಡಿಕೊಳ್ಳಬೇಕು. ಆದ್ದರಿಂದ ಇದರ ಸಂಭಾಲನೆ ಮಾಡಬೇಕು, ಈ ಶರೀರದ ಸಂಭಾಲನೆ ಮಾಡಬೇಕು. ಬಾಕಿ ಇದರ ಜೊತೆ ಮೋಹ ಇಟ್ಟುಕೊಳ್ಳಬಾರದು, ಶರೀರದ ಜೊತೆ ಮೋಹ ಸೆಳೆತ ಇಟ್ಟುಕೊಳ್ಳಬಾರದು. ಎರಡನೇದು, ಅಂತಹ ಅಭ್ಯಾಸ ಮಾಡಬೇಕು. ಅಂತಿಮ ಕಾಲದಲ್ಲಿ ಒಬ್ಬ ಶಿವ ತಂದೆಯ ನೆನಪಿರಬೇಕು, ಬೇರೆ ಯಾರ ನೆನಪು ಚಿಂತನೆಯಲ್ಲಿ ಬರಬಾರದು. ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು, ಯಾರ ಚಿಂತನೆಯಲ್ಲೂ ಹೋಗಬಾರ್ದು, ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು. ವರದಾನ: ಮಾಸ್ಟರ್ ಜ್ಞಾನಪೂರ್ಣವಾಗಿ ಅಜ್ಞಾನತನವನ್ನು ಸಮಾಪ್ತಿ ಮಾಡುವಂತಹ ಜ್ಞಾನ ಸ್ವರೂಪ ಯೋಗಯುಕ್ತರಾಗಿರಿ. ಮಾಸ್ಟರ್ ಜ್ಞಾನಪೂರ್ಣರಾಗಿ ಅಜ್ಞಾನತನವನ್ನು ಸಮಾಪ್ತಿ ಮಾಡುವಂತಹ ಜ್ಞಾನ ಸ್ವರೂಪ ಯೋಗಯುಕ್ತರಾಗಿರಿ. ಮಾಸ್ಟರ್ ನಾಲೆಜ್ಫುಲ್ ಆಗುವಂತಹವರಲ್ಲಿ ಯಾವುದೇ ಪ್ರಕಾರದ ಅಜ್ಞಾನತನ ಇರಬಾರದು. ಅವರು ಆ ರೀತಿ ಹೇಳಿ ತಮ್ಮನ್ನು ತಾವು ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಈ ಮಾತಿನ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತ. ಜ್ಞಾನ ಸ್ವರೂಪ ಮಕ್ಕಳಲ್ಲಿ ಯಾವುದೇ ಮಾತಿನ ಅಜ್ಞಾನವಿರಲು ಸಾಧ್ಯವಿಲ್ಲ. ಯಾರು ಯೋಗಯುಕ್ತರಿರುತ್ತಾರೆ ಅವರಿಗೆ ಅನುಭವ ಆಗತ್ತೆ ಹೇಗೆ ಮೊದಲಿಂದ ಎಲ್ಲವನ್ನ ತಿಳಿದುಕೊಂಡಿದ್ದಾರೆಂದು. ಅವರು ಇದನ್ನು ತಿಳಿದುಕೊಂಡಿರುತ್ತಾರೆ, ಮಾಯೆಯ ಚಂಚಂ ರೆಮ್ಜಿಮ್ ಕಡಿಮೆ ಇಲ್ಲ. ಮಾಯೆಯೂ ಸಹ ಬಹಳ ರೌನಕ್, ಬಹಳ ಆಕರ್ಷಣೀಯವಾಗಿದೆ. ಆದ್ದರಿಂದ ಮಾಯೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಂಡು ಇರಬೇಕು. ಯಾರು ಎಲ್ಲ ರೂಪಗಳಿಂದ ಮಾಯೆಯ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ ಅವ್ರಿಗೋಸ್ಕರ ಸೋಲು ಅಸಂಭವ. ಮಾಯೆಯ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವರಿಗೆ ಸೋಲಾಗಲು ಸಾಧ್ಯವಿಲ್ಲ, ಸೋಲಾಗೋದು ಅಸಂಭವ. ಸ್ಲೋಗನ್: ಯಾರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಅವರು ಎಂದಿಗೂ ಪ್ರಶ್ನ ಚಿತ್ತರಾಗಿರಲು ಸಾಧ್ಯವಿಲ್ಲ. ಯಾರು ಸದಾ ಪ್ರಸನ್ನ ಚಿತ್ತರಾಗಿರ್ತಾರೆ ಅವರೆಂದಿಗೂ ಪ್ರಶ್ನ ಚಿತ್ತರು ಆಗುವುದಿಲ್ಲ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗದಲ್ಲಿ ಸದಾ ಲೈಟ್ ಹೌಸ್ ಮೈಟ್ ಹೌಸ್ನ ಸ್ಥಿತಿಯ ಅನುಭವ ಮಾಡಿ. ಜ್ಞಾನವಾಗಿದೆ ಲೈಟ್ ಮತ್ತು ಯೋಗ ಆಗಿದೆ ಮೈಟು. ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಗಳು ಲೈಟ್ ಮತ್ತು ಮೈಟ್ ಸಂಪನ್ನವಾಗಿರಬೇಕು. ಇದಕ್ಕೆ ಹೇಳಲಾಗುವುದು ಮಾಸ್ಟರ್ ಸರ್ವಶಕ್ತಿವಂತ ಎಂದು. ಈ ರೀತಿ ಶಕ್ತಿಶಾಲಿ ಆತ್ಮರು ಯಾವುದೇ ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲಿ ಪಾರು ಮಾಡುತ್ತಾರೆ, ಟೈಮ್ ಹಿಡಿಸುವುದಿಲ್ಲ. ಓಂ ಶಾಂತಿ.